ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಎಲ್ಲಿ LKG UKG ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು PG ತನಕನೂ ಎಲ್ಲರೂ ಗೊಂದಲ ಮೇಲಿದ್ದಾರೆ. ಅಂದ್ರೆ ಆಗಾಗ ರೂಲ್ಸ್ ಚೇಂಜ್ ಮಾಡೋದು, ರೀತಿ ನೀತಿಗಳನ್ನ ಚೇಂಜ್ ಮಾಡೋದು, ಸಬ್ಜೆಕ್ಟ್ ಚೇಂಜ್ ಮಾಡೋದು, ಈ ತರ ಹಲವಾರು ಗೊಂದಲಗಳು ನಡೀತಾ ಇವೆ. ಅದ್ರ ಮಧ್ಯೆ ಒಂದು ವಸ್ತ್ರ ಸಂಹಿತೆ ಬಗ್ಗೆ, ಯೂನಿಫಾರ್ಮ್ ಬಗ್ಗೆ ಮತ್ತೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಅದು ಯಾಕೆ ಸೃಷ್ಟಿ ಆಗ್ತಿದೆ ಅಂತ ಗೊತ್ತಿಲ್ಲ. ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜೋ ಅಥವಾ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸೋ ಗೊತ್ತಾಗ್ತಾ ಇಲ್ಲ. ಆದ್ರೂ ಇಡೀ ರಾಜ್ಯ ಗೊಂದಲದಲ್ಲಿದೆ. ನೋಡಿ, ಸಮವಸ್ತ್ರ ಪ್ರಾರಂಭ ಆಗಿದ್ದು ಈಗಿಂದೇನಲ್ಲ, ಬಹಳಷ್ಟು ಗುರುಕುಲ ಪದ್ಧತಿಯಿಂದನೂ ಪ್ರಾರಂಭ ಆಗಿರೋದು. ಅಲ್ಲಿ ರಾಜಮನೆತನದವರು, ಸಾಮಾನ್ಯ ಜನರು ಎಲ್ಲರೂ ಒಟ್ಟಿಗೆ ಕಲಿಕೆಯಲ್ಲಿತ್ತು ಅನ್ನೋ ಉದ್ದೇಶದಿಂದ ಸಮಾನ ಮನಸ್ಸು ಬರಬೇಕು, ಅವರಲ್ಲಿ ಭೇದ ಭಾವ ಇರಬಾರ್ದು ಅನ್ನೋ ದೃಷ್ಟಿಯಿಂದ ವಸ್ತ್ರ ಸಂಹಿತೆ ಪ್ರಾರಂಭ ಮಾಡಿದ್ರು. ಅದನ್ನ ಹಾಗೆ ಬ್ರಿಟಿಷರ್ಸ್ ಹಾಗೆ ಕಂಟಿನ್ಯೂ ಮಾಡಿದ್ರು, ಅದನ್ನ ಇರ್ಲಿ ಅಂತ ಬಿಟ್ಟು. ಯಾಕಂದ್ರೆ ಕಾನ್ವೆಂಟ್ಗಳಲ್ಲಿ ಆಗ್ಲಿ, ಅವ್ರ ಮಿಷನರೀಸ್ಗಳಲ್ಲೆಲ್ಲ ಯೂನಿಫಾರ್ಮ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಳೆಗಳನ್ನು ತೊಟ್ಕೊಂಡ್ ಬರೋದೇ ಆಗ್ಲಿ, ಟೇಪ್ ಹಾಕೊಂಡ್ ಬರೋದು, ಕುಂಕುಮ ಇಟ್ಕೊಂಡ್ ಬರೋದು, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರಲ್ಲ, ಸಮಾನ ಮನಸ್ಕತೆ ಇರ್ಲಿ ಅನ್ನೋ ಉದ್ದೇಶ. ಹಿಂದಿನವ್ರು ಮಾಡಿದ್ದೆಲ್ಲ ಬಹಳ ಒಳ್ಳೊಳ್ಳೆ ಉದ್ದೇಶದಿಂದ, ಬಹಳ ಒಳ್ಳೆ ಕಾರಣಗಳಿಂದ ಮಾಡಿದ್ದಾರೆ. ಆದ್ರೆ ಇತ್ತೀಚೆಗೆ ಎಲ್ಲವನ್ನೂ ತಿರುಚಿ ಮಾಡೋದು, ಯಾರನ್ನೋ ಒಬ್ರು ಓಲೈಸ್ಲಿಗೋಸ್ಕರ ಈ ತರ ಎಲ್ಲ ಮಾಡೋದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದು ನೋಡಿ, ಇತ್ತೀಚೆಗಂತೂ ಯೂನಿಫಾರ್ಮ್ ಬಿಡಿ, ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಜನಿವಾರ ತೆಗೆದು ನೋಡೋದು, ಮಂಗಳಸೂತ್ರ ತೆಗೆದು ನೋಡೋದು, ಅದ್ರಲ್ಲಿ ಏನಾದ್ರೂ ಅಷ್ಟು ಮೈಕ್ರೋ ವಿಷಯಗಳನ್ನು ತುಂಬ್ಕೊಂಡು ಹೋಗಕ್ಕಾಗತ್ತಾ ಜನಿವಾರದಲ್ಲಿ ಅಥವಾ ಮಂಗಳಸೂತ್ರದಲ್ಲಿ? ಯಾಕೆ ಈ ದಾಷ್ಟ್ಯತೆ ತೋರಿಸ್ತಾ ಇದ್ದಾರೆ? ಮಕ್ಕಳಲ್ಲಿ ಯಾಕೆ ಇಷ್ಟು ಭೇದ ಭಾವ ತೋರಿಸ್ತಾರೆ? ಎಕ್ಸಾಮ್ಗೆ ಹೋಗೋರು ಎಲ್ಲರೂ ಮಾನಸಿಕವಾಗಿ ತಯಾರಿ ಮಾಡ್ಕೊಂಡು ಹೋಗಿರ್ತಾರೆ ಹೊರತು ಕಾಪಿ ಹೊಡೆಯುವಂತ ಕೇಂದ್ರಗಳು ಬಹಳಷ್ಟು ಇದಾವೆ. ಆ ಕಾಪಿ ಹೊಡೆಯುವಂತ ಕೇಂದ್ರಗಳಲ್ಲಿ ನೀವು ಸರಿಯಾದ ರೀತಿ ಬಿಗಿ ಬಂದೋಬಸ್ತ್ ಮಾಡಬೇಕು, ಸುಮ್ಮನೆ ಈ ತರ ಎಲ್ಲ ಮಾಡ್ಕೊಂಡು. ಆದ್ರೆ ಇತ್ತೀಚೆಗೆ ಹಿಂದೆ ನಳಂದ ಯೂನಿವರ್ಸಿಟಿ ಸಹ ನಿಮ್ಗೆಲ್ಲ ಗೊತ್ತಿರಬೇಕು, ಬಹಳ ಪ್ರಾಚೀನ, ತುಂಬಾ ಉತ್ತಮ ನಳಂದ ಯೂನಿವರ್ಸಿಟಿ. ಅಲ್ಲೂ ಸಹ ವಿದೇಶಿಗರು ಬಂದ್ರೂ ಸಹ ನಮ್ಮ ಯೂನಿಫಾರ್ಮ್ ಅನ್ನೇ ಉಪಯೋಗಿಸ್ತಾ ಇತ್ತು. ಅಂತ ಒಂದು ಮಹತ್ವ ಇರುವಂತ ನಮ್ಮ ದೇಶ ಈಗ ಇತ್ತೀಚೆಗೆ ಏನೋ ಇದು ಜನಿವಾರ ಇದೆಲ್ಲ ಆದ್ಮೇಲೆ ಹಿಜಾಬಿನ ಬಗ್ಗೆ ಇಲ್ಲ, ನೀವೆಲ್ಲ ಹಾಕೋಬಹುದು, ಹಿಜಾಬಿಗೆ ಏನ್ ಪರ್ಮಿಷನ್ ಕೊಡುವಂಥದ್ದು. ಯಾಕೆ ಈ ಭೇದ ಭಾವ? ಹಾಗಾದ್ರೆ ನಾವು ತಿಲಕ ಇಟ್ಕೊಂಡು ಹೋಗ್ತೀವಿ, ಕೇಸರಿ ಶಾಲ್ ಹಾಕೊಂಡು ಹೋಗ್ತೀವಿ, ಜುಟ್ಟು ಇಟ್ಕೊಂಡು ಹೋಗ್ತೀವಿ, ಜನಿವಾರವನ್ನು ಮೇಲ್ಭಾಗ ಹಾಕೊಂಡು ಹೋಗ್ತೀವಿ. ಯಾಕೆ ಇಷ್ಟು ದಿನ ನಾವು ಆ ನಮ್ಮ ಸಂಪ್ರದಾಯಗಳನ್ನೆಲ್ಲ ಒಳಭಾಗ ಅಂದ್ರೆ ಕಾಣಿಸ್ದೇ ಅಂಗಿ ಒಳಗಡೆ, ಶರ್ಟ್ ಒಳಗಡೆ ಹಾಕೊಂಡೋಗಿ ಶಿವದಾರ, ಉಡದಾರ, ಜನಿವಾರ ಎಲ್ಲವನ್ನೂ ತೋರಿಸ್ತಾ ಇದ್ವ ನಾವು. ಈಗ ಅದನ್ನೆಲ್ಲ ನಾವು ಮಾಡ್ಬೇಕಾಯ್ತು. ಹಿಜಾಬನ್ನ ಅವರು ನೀವು ಹಾಕೋಬಹುದು, ಪರವಾಗಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಕೊನೆಗೆ ಎಲ್ಲಿ ತನಕ ಯೋಚನೆ ಮಾಡ್ತಿದೀವಿ ಅಂದ್ರೆ ತ್ರಿಶೂಲಧಾರಿಯಾಗಿ ಬರ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದೀವಿ ಕೈಯಲ್ಲಿ. ಯಾಕೆ ಬೇರೆ ಎಲ್ರು ಏನಾದ್ರೂ ಮಾಡ್ಬೇಕಾಗತ್ತೆ, ಟೊಪ್ಪಿ ಹಾಕೊಂಡು ಗಡ್ಡ ಬಿಟ್ಕೊಂಡು ಮೀಸೆ ಇಲ್ದಂಗೆ ಯಾವುದೇ ರೀತಿಯಲ್ಲಿ ಕಾಲೇಜಿಗೆ ಸ್ಕೂಲ್ಗಳಿಗೆ ಬರಕ್ಕಾಗತ್ತೆ, ಆದ್ರೆ ನಮಗ್ ಬರಕ್ಕಾಗಲ್ವಾ? ನಾವು ಒಂದು ಡೆಕೋರಂ ಮೊದಲಿಂದ ಒಂದು ಸಂಸ್ಕಾರದಲ್ಲಿ ಬೆಳೆದು ಬಂದವರು, ಹಾಗಾಗಿ ಅದನ್ನ ನಾವು ಮಾಡ್ಲಿಕ್ಕೆ ಇಷ್ಟಪಡ್ತಿಲ್ಲ. ಅದಕ್ಕೆ ಅವಕಾಶ ಕೊಟ್ರೆ ನಿಜವಾಗ್ಲೂ ನಾವೆಲ್ಲ ತ್ರಿಶೂಲಧಾರಿಯಾಗೆ ಬರ್ಬೇಕಾಗತ್ತೆ. ಈಗಾಗ್ಲೇ ನಾವು ಎಲ್ಲಾ ಕಾಲೇಜ್ಗಳಲ್ಲೂ ಒಂದು ಕೇಸರಿ ಅಭಿಯಾನ ಪ್ರಾರಂಭ ಮಾಡ್ತಾ ಇದೀವಿ. ಈಗಾಗ್ಲೇ ಎಲ್ಲಾ ಕಾಲೇಜ್ಗಳು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ಒಲವು, ನಮ್ಮ ಕಡೆ ಬರುವಂತ ಒಲವು, ಅವರಿಗೆ ಕೇಸರಿ ಶಾಲುಗಳನ್ನ ವಿತರಣೆ ಮಾಡುವಂತ ಕೆಲಸ ರಾಜ್ಯಾದ್ಯಂತ ನಾವು ಸರ್ವೆ ಮಾಡ್ತಾ ಇದೀವಿ. ಇನ್ನೇನು 1-2 ದಿನದಲ್ಲೇ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಈ ಅಭಿಯಾನದಲ್ಲಿ ಅವರು ಈಗಾಗಲೇ ಹಿಜಾಬನ್ನ ಇಲ್ಲ, ನಾವು ಏನೋ ಬೈ ಮಿಸ್ಟೇಕ್ ಈ ತರ ನಾವು ಆ ಸಂದೇಶ ಕೊಟ್ವಿ, ಅದು ಇದು ಅಂತ ಹೇಳಿ ಬೇಗ ಅದನ್ನ ವಾಪಸ್ ತಗೊಂಡ್ರೆ ಓಕೆ. ಅದರ್ವೈಸ್ ನಾವು ಅದನ್ನ ಮಾಡ್ತೀವಿ ಖಂಡಿತ. ಯಾವುದು? ಎಲ್ಲಾ ಶಾಲೆಗಳಲ್ಲೂ ಮಾಡ್ತೀವಿ. ಖಂಡಿತ ನಿಮ್ಮ ಸಲಹೆ ತಗೊಳ್ತೀವಿ, ಖಂಡಿತ. ಹೌದು, ಒಳ್ಳೇದು. ಖಾಸಗಿ ಶಾಲೆಗಳಲ್ಲಿ ಮಾಡಿ, ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ. ಆದರೆ ಸರ್ಕಾರಿ ಶಾಲೆಗಳಲ್ಲೂ ಸಹ ಎಲ್ಲಾ ಧರ್ಮದವರ ವಿದ್ಯಾರ್ಥಿಗಳು ಇರ್ತಾರೆ.
ಸರಿ, ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಈ ಹಿಜಾಬನ್ನು ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರಾ? ಹ? ಹಾಗಿದ್ರೆ ಅಲ್ಲೂ ಮಾಡ್ತೀವಿ. ಆಯ್ತು, ಅಲ್ಲೂ ಮಾಡ್ತೀವಿ. ಸರಿ ಸರಿ ಸರ್, ಎಲ್ಲಿ ಈಗ ಹೊಸದಾಗಿ ಈಗ ಇರೋ ಸ್ಕೂಲು ಕಾಲೇಜ್ ಬಿಟ್ಬಿಟ್ಟು ಬೇರೆ ಯಾವ್ಯಾವ್ದು ಕಾಲೇಜುಗಳಲ್ಲಿ ಹಾಕೊಳಕ್ಕೆ ಪ್ರೋತ್ಸಾಹ ನೀಡ್ತಿದ್ದೀರಲ್ಲ, ಅಂತ ಕಾಲೇಜುಗಳಲ್ಲೇ ನಾವು ಮಾಡ್ತೀವಿ.